ಹುಲಿ. ಅಲ್ಲೊಂದು ದಟ್ಟವಾದ ಕಾಡು. ಅದರ ಮಧ್ಯದಲ್ಲಿ ದೊಡ್ಡದಾದ ಒಂದು ಗುಹೆ ಇತ್ತು. ಅಲ್ಲಿ 10 ಮರಿಗಳೊಂದಿಗೆ ಹುಲಿಯೊಂದು ವಾಸ ಮಾಡಿಕೊಂಡಿರುತ್ತೆ. ಒಂದು ದಿನ ಹುಲಿ ಮರಿಗಳು ಮಾಂಸ ತಯಾರಿಸಲು ಕೇಳಿದವು. ಆಗ ಹುಲಿಯು ಮಾಂಸ ತಯಾರಿಸಲು ನಿರ್ಧರಿಸಿ 3 ಮರಿಗಳನ್ನು ಕರೆದು ಪೂರ್ವ ದಿಕ್ಕಿಗೆ ಹೋಗಿ ಎಲ್ಲಿ ಯಾವುದಾದರೂ ಪ್ರಾಣಿ ಸತ್ತಿದ್ದರೆ ಅದರ ಮಾಂಸವನ್ನು ತೆಗೆದುಕೊಂಡು ಬನ್ನಿ ಅಂತ ತಿಳಿಸುತ್ತೆ. ಇನ್ನು 3 ಮರಿಗಳನ್ನು ಕರೆದು ಅದಕ್ಕೆ ಬೇಕಾದ ಸಾಮಾನುಗಳು, ಒಲೆ ಉರಿಗೆ ಹಾಕಲು ಸೌದೆ ಎಲ್ಲವನ್ನು ತನ್ನಿರಿ ಅಂಥೇಳಿ ಬೇರೆ ದಿಕ್ಕಿಗೆ 3 ಮರಿಗಳನ್ನು ಕಳಿಸುತ್ತೆ. ಉಳಿದ 4 ಮರಿಗಳಲ್ಲಿ 3ನ್ನು ಮನೆಯನ್ನು ಶುಚಿ ಮಾಡಲು ಹೇಳಿತು. ಕೊನೆಯಲ್ಲಿ ಉಳಿದ ಚಿಕ್ಕ ಮರಿಗೆ ಎಲ್ಲದರ ಮೇಲ್ವಿಚಾರಣೆ ಮಾಡಲು ಹೇಳಿ ಮುಂದೆ ನೀನು ಸಹ ಇಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳುತ್ತೆ. ಎಲ್ಲ ಹುಲಿ ಮರಿಗಳು ಕಾರ್ಯನಿರ್ವಹಿಸಲು ಹೋದವು. ಮೊದಲ 3 ಮರಿಗಳು ನರಿಯ ಮಾಂಸವನ್ನು ತಂದವು. ಎರಡನೆಯ ಗುಂಪು ಕಟ್ಟಿಗೆ ಹಾಗೂ ಉಳಿದ ಸಾಮಾನುಗಳನ್ನು ತಂದವು. ಉಳಿದ 3 ಮರಿಗಳು ಮನೆಯನ್ನು ಶುಚಿಗೊಳಿಸಿದ್ದವು. ತಾಯಿ ಹುಲಿ ಎಲ್ಲರಿಗೂ ಬಿಸಿ ಬಿಸಿಯಾಗಿ ಊಟ ಬಡಿಸಿತು. ಸಂತೃಪ್ತಿ ಆಯಿತು. ಇಂತಹ ಕಥೆಗಳನ್ನು ಪುಟ್ಟ ಮಕ್ಕಳಿಗೆ ಹೇಳಿ ಪ್ರಶ್ನೆಗಳನ್ನು ಕೇಳಬಹುದು. ಒಟ್ಟು ಎಷ್ಟು ಹುಲಿಗಳಿದ್ದವು? ಅವುಗಳಲ್ಲಿ ಮೊದಲ 3 ಮರಿಗಳು ಏನು ಮಾಡಿದವು? ಯಾವ ಮಾಂಸ ತಂದವು? ಯಾವ ದಿಕ್ಕಿಗೆ ಹೋದವು? ಹೀಗೆ ಪ್ರಶ್ನೆಗಳನ್ನು ಮಾಡಿದಾಗ ಉತ್ತರಿಸಲು ಆಸಕ್ತಿಯಿಂದ ಕೂಡಿರುತ್ತಾರೆ. ಆಟದಲ್ಲಿ ಪಾಠವನ್ನು ಹೇಳಬಹುದು.